ಹಾಯ್, ಐ ಆಮ್ ಖುಷಿ ಫ್ರಮ್ scoringtarget.com. ಇವತ್ತು ನಾವು 10ನೇ ತರಗತಿಯ ಕಾಶ್ಮೀರಿ ಸೇಬ್ ಈ ಕಥೆಯನ್ನು ನೋಡೋಣ. ಈ ಕಥೆಯನ್ನು ಬರೆದವರು ಪ್ರೇಮಚಂದ್ರಜಿಯವರು. ಪ್ರೇಮಚಂದ್ರಜಿ ಅವರು ಹಿಂದಿ ಮತ್ತು ಉರ್ದು ಸಾಹಿತ್ಯದ ಕಥನಕಾರರಾಗಿದ್ದರು. ಪ್ರೇಮಚಂದ್ರಜಿ ಅವರು ತಮ್ಮ ಜೀವನದಲ್ಲಿ 300ಕ್ಕಿಂತ ಹೆಚ್ಚು ಕಥೆಗಳನ್ನು बरेदवरु. प्रेमचंद जी का जन्म 31 जुलाई 1880 को वाराणसी के पास लम्ही नामक गांव में हुआ था. इनका वास्तविक नाम धनपत राय था. वे शिक्षा विभाग में नौकरी करते थे. ಪ್ರೇಮಚಂದ್ರಜಿ ಅವರ ಜನ್ಮ 31 ಜುಲೈ 1880ಕ್ಕೆ ವಾರಾಣಸಿಯ ಹತ್ತಿರ ಲಮ್ಹಿ ಎಂಬ ಊರಿನಲ್ಲಿ ಆಯಿತು. ಇವರ ವಾಸ್ತವಿಕ ಹೆಸರು ಅಂದರೆ ಇವರ ಮೊದಲಿನ ಹೆಸರು ಧನ್ಪತ್ ರಾಯ್ ಇತ್ತು. ಇವರು ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. बचपन में ही प्रेमचंद मातृ प्रेम से वंचित रहे. इनका जीवन गरीबी में ही गुजरा. वे मैट्रिक तक ही पढ़ पाए. वे यथार्थवादी कथाकार थे. ಪ್ರೇಮಚಂದ್ರಜಿ ಅವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಂಡರು. ತಮ್ಮ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರು. ಇವರು ತಮ್ಮ ಎಜುಕೇಷನನ್ನು ಮೆಟ್ರಿಕ್ವರೆಗೂ ಪೂರ್ಣಗೊಳಿಸಿದ್ದರು. ಇವರು ಒಂದು ಅದ್ಭುತವಾದ ಕಥಾಕಾರರಾಗಿದ್ದರು. ಇವರ ಪ್ರಮುಖ ರಚನೆಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಇತ್ಯಾದಿಗಳು ಇವರ ಪ್ರಮುಖ ಉಪನ್ಯಾಸಗಳಾಗಿದ್ದವು. ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, पंच परमेश्वर, फूस की रात आदि इनकी प्रसिद्ध कहानियाँ हैं. ಪ್ರೇಮಚಂದ್ ಕಿ ಕಹಾನಿಯ ಮಾನಸ್ ಸರೋವರ್ ನಾಮ ಸೆ ಸಂಕಲಿತ. ಪ್ರೇಮಚಂದ್ರಜಿಯವರ ಕಥೆಗಳಿಗೆ ಮಾನಸ್ ಸರೋವರ ಎಂಬ ಹೆಸರಿನಿಂದ ಸಂಕಲಿಸಲಾಗಿದೆ. ಈಗ ನಾವು ಲೇಖಕರು ಈ ಕಥೆಯಲ್ಲಿ ಏನನ್ನು ಹೇಳಲು ಬಯಸಿದ್ದಾರೆ ಎಂಬುದನ್ನು ನೋಡೋಣ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಈ ಕಥೆಯಲ್ಲಿ ಲೇಖಕರು ಮಾರುಕಟ್ಟೆಯಲ್ಲಿ ಆಗುವ ಗ್ರಾಹಕರ ಜೊತೆ ಮಾರುಕಟ್ಟೆಯಲ್ಲಿ ಆಗುವ ಮೋಸದ ಬಗ್ಗೆ ತಿಳಿಸಿದ್ದಾರೆ. ನಾವು ಬಾಜಾರ್ಗೆ ಹೋಗುವಾಗ ಏನಾದರೂ ಖರೀದಿ ಮಾಡುವಾಗ ನಮಗೆ ನಾವು ಎಷ್ಟು ಜಾಗರೂಕವಾಗಿರಬೇಕು ಎಂಬುದನ್ನು ಈ ಕಥೆಯಲ್ಲಿ ಹೇಳಿದ್ದಾರೆ. कल शाम को चौक में 2-4 ज़रूरी चीज़ें खरीदने गया था. ನಿನ್ನೆ ಸಾಯಂಕಾಲ ಲೇಖಕರು ಚೌಕಿನಲ್ಲಿ ಒಂದು ಬಾಜಾರ್ಗೆ ಕೆಲವು ಇಂಪಾರ್ಟೆಂಟ್ ಆದ ವಸ್ತುಗಳನ್ನು ಖರೀದಿಸಲು ಹೋಗಿದ್ದರು. ಪಂಜಾಬಿ ಮೇವಾ ಫರೋಶೋ ಕಿ ದುಕಾನೆ ರಾಸ್ತೆ ಹಿ ಮೇ ಬಡ್ತಿ ಹೇ. ಪಂಜಾಬದಿಂದ ಬಂದಂಥ ಮೇವಾ ಫರೋಶ್ ಅಂದರೆ ಹಣ್ಣು ಮತ್ತು ತರಕಾರಿಯನ್ನು ಮಾರಾಟ ಮಾಡುವವರು. ಪಂಜಾಬದಿಂದ ಬಂದಂಥ ಮಾರಾಟಗಾರರ ಅಂಗಡಿಗಳು ರಸ್ತೆಯ ಇಕ್ಕೆಲುಗಳಲ್ಲಿದ್ದವು. एक दुकान पर बहुत अच्छे रंगदार गुलाबी सेब सजे हुए नजर आए. जी ललचा उठा. ಒಂದು ಅಂಗಡಿಯಲ್ಲಿ ಒಳ್ಳೆಯ ಬಣ್ಣದ ಗುಲಾಬಿ ಬಣ್ಣದ ಆಕರ್ಷಕವಾಗಿ ಜೋಡಿಸಿಟ್ಟಿರುವ ಸೇಬು ಹಣ್ಣನ್ನು ಕಂಡು ಬಂತು ಲೇಖಕರಿಗೆ. ಆಗ ಅವರಿಗೆ ಅದನ್ನು ಕೊಳ್ಳುವ ಮನಸ್ಸಾಯಿತು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಈಗಿನ ಶಿಕ್ಷಿತ ಸಮಾಜದಲ್ಲಿ ಎಜುಕೇಟೆಡ್ ಸೊಸೈಟಿಯಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಬಗ್ಗೆ ಚರ್ಚೆ ಮಾಡುವುದು ಆಗಿದೆ. टमाटो को पहले कोई भी न पूछता था. अब टमाटो भोजन का आवश्यक अंग बन गया है. ಟೊಮೆಟೊನು ಮೊದಲು ಯಾರೂ ಬಳಸ್ತಾ ಇರಲಿಲ್ಲ, ಆದರೆ ಈಗ ಟೊಮೆಟೊ ಇಲ್ಲದೆ ನಾವು ಯಾವುದೂ ಅಡುಗೆ ಕೂಡ ಮಾಡೋದಿಲ್ಲ. ಟೊಮೆಟೊ ಈಗ ನಿತ್ಯ ಜೀವನದ ಭೋಜನದ ಅವಶ್ಯಕ ಅಂಗವಾಗಿದೆ. गाजर भी पहले गरीबों के पेट भरने की चीज़ थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है. इसलिए गाजर को भी मेजों पर स्थान मिलने लगा है. ಗಜ್ಜರಿ ಕೂಡ ಮೊದಲು ಬಡವರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಬಳಸ್ತಾ ಇದ್ದರು. ಶ್ರೀಮಂತ ಜನ ಬರೆಯವರು ಸ್ವೀಟ್ ಹಲ್ವಾ ಅಂದರೆ ಸ್ವೀಟ್ ಮಾಡಿನೇ ತಿಂತಾಯಿದ್ರು. ಆದರೆ ಈಗ ತಿಳಿದು ಬಂದಿದ್ದೆ ಗಜ್ಜರಿಯಲ್ಲಿ ಕೂಡ ತುಂಬ ವಿಟಮಿನ್ ಇದೆ ಅಂತ. ಅದಕ್ಕೆ ಈಗ ಗಜ್ಜರಿಯನ್ನು ಎಲ್ಲರೂ ಬಳಸ್ತಾರೆ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत न रहेगी. ಸೇಬಿನ ವಿಷಯದಲ್ಲೂ ಹೀಗೆ ಹೇಳಲಾಗಿದೆ, ದಿನಾ ಒಂದು ಸೇಬು ತಿಂದರೆ ನಿಮಗೆ
डॉक्टर हत्तिर ಹೋಗುವುದೇ ಬೇಕಾಗಿಲ್ಲ. डॉक्टर से बचने के लिए हम नीम कौड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं तो घटकर भी नहीं. ಡಾಕ್ಟರ್ ಬಳಿ ಹೋಗಬಾರ್ದಂತ ನಾವು ನೀಮ್ ಕೌಡಿ ಅಂದರೆ ಬೇವಿನ ಹಣ್ಣು ಕೂಡ ತಿನ್ನಲಿಕ್ಕೆ ರೆಡಿ ಆಗ್ತೇವೆ. ಸೇಬಾದರೂ ರಸ ಮತ್ತು ಸ್ವಾದದಲ್ಲಿ ಮಾವಿನ ಹಣ್ಣಿನಷ್ಟು ಇಲ್ಲದೇ ಇದ್ದರೂ ಮಾವಿನ ಹಣ್ಣಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. सेब को यह स्थान मिल चुका है. अब वह केवल स्वाद की चीज़ नहीं है, उसमें गुण भी है. हमने दुकानदार से मोल भाव किया और आधा सेब मांगे. ಅದರಲ್ಲಿ ಸೇಬಿನಲ್ಲಿ ಬರೀ ಸ್ವಾದ ಅಷ್ಟೇ ಅಲ್ಲ, ಅದರಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ಗಳು ಕೂಡ ಇವೆ. ಲೇಖಕರು ಅಂಗಡಿಗಾರನ ಹತ್ತಿರ ಮೋಲ್ ಭಾವ್ ಅಂದರೆ ಅದರ ಕಿಮ್ಮತ್ ಇದು ಎಷ್ಟು ಅಂತ ನಾವು ಕೇಳ್ತೀವಲ್ಲ ಹಾಗೆ ಕೇಳಿ ಅರ್ಧ ಸೇಬ್ ಕೊಡಿ ಅಂತಂದರು. दुकानदार ने कहा, बापूजी बड़े मज़ेदार सेब आए हैं, खास कश्मीर के. आप ले जाएं, खाकर तबीयत खुश हो जाएगी. ಅಂಗಡಿಗಾರನು ಲೇಖಕರಿಗೆ ಹೇಳ್ತಾನೆ, ಬಾಬೂಜಿ ತುಂಬ ಒಳ್ಳೆ ಇರುವ ಸೇಬು ಬಂದಿವೆ, ಸ್ಪೆಷಲ್ಲಾಗಿ ಕಾಶ್ಮೀರದಿಂದಾನೇ ಬಂದಿವೆ. ನೀವು ಇದನ್ನು ತಿಂದರೆ ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡುತ್ತದೆ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. मैंने रुमाल निकालकर उसे देते हुए कहा, चुन चुन कर रखना. ಲೇಖಕರು ತಮ್ಮ ಹತ್ತಿರ ಇರುವ ಒಂದು ರುಮಾಲನ್ನು ತೆಗೆದು ಅಂಗಡಿಗಾರನಿಗೆ ಕೊಡ್ತಾರೆ ಮತ್ತು ಅವನಿಗೆ ಹೇಳ್ತಾರೆ, ಆಯ್ದುದನ್ನೇ ಹಾಕು ಅಂತ ಹೇಳ್ತಾರೆ. दुकानदार ने तराजू उठाई और अपने नौकर से बोला, सुनो, आधा सेर कश्मीर सेब निकालना, चुन कर लाना. दुकानदार ಅಂಗಡಿಗಾರನು ಕೈಯಲ್ಲಿ ತಕ್ಕಡಿ ಹಿಡಿದುಕೊಂಡು, ತರಾಜು ಅಂದರೆ ತಕ್ಕಡಿ, ತಮ್ಮ ನೌಕರ ಹತ್ರ ಹೇಳ್ತಾನೆ, ಅರ್ಧ ಸೇರ್ ಕಾಶ್ಮೀರಿ ಸೇಬ್ ತೊಗೊಂಡು ಬಾ, 5 ದನ್ನೇ ತೊಗೊಂಡು ಬಾ ಅಂತ ಹೇಳ್ತಾರೆ. लौंडा 4 सेब लाया. दुकानदार ने तौला, एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रखे. ಲೌಂಡ ಅಂದರೆ ಲಡ್ಕ ಅಂದರೆ ಹುಡುಗ 4 ಸೇಬನ್ನು ತಂದು ಅಂಗಡಿಗಾರನಿಗೆ ಕೊಡ್ತಾನೆ. ಅಂಗಡಿಗಾರ ಅದನ್ನು ಅಳತೆ ಮಾಡಿ ಒಂದು ಕಾಗದದ ಲಿಫಾಫೆಯಲ್ಲಿ ಹಾಕಿ ರುಮಾಲ್ನಲ್ಲಿ ಕಟ್ಟಿ ಲೇಖಕರ ಕೈಯಲ್ಲಿ ಇಡ್ತಾನೆ. ಲೇಖಕರು ಅವನಿಗೆ 4 ಆಣೆ ಕೊಡ್ತಾರೆ. घर आकर लिफाफा जो का त्यों रख दिया. रात को सेब या कोई दूसरा फल खाने का फायदा नहीं है. फल खाने का समय तो प्रातः काल है. ಲೇಖಕರು ಮನೆಗೆ ಬಂದ ತಕ್ಷಣ ಕಾಗದದ ಲಿಫಾಫಾ ಓಪನ್ ಮಾಡಿ ನೋಡೋದಿಲ್ಲ, ಅದು ಹೇಗಿತ್ತು ಹಾಗೆ ಒಂದು ಕಡೆ ಇಟ್ಬಿಡ್ತಾರೆ. ರಾತ್ರಿ ಯಾವುದೇ ಹಣ್ಣು ತಿಂದರೂ ಅಷ್ಟು ಅದರ ಫಾಯ್ದಾ ಸಿಗೋದಿಲ್ಲ. ಹಣ್ಣು ತಿನ್ನುವ ಸಮಯ ಬೆಳಿಗ್ಗೆನೇ ಇದೆ ಎಂದು ಲೇಖಕರು ಹೇಳ್ತಾರೆ. आज सुबह मुँह हाथ धोकर जो नाश्ता करने के लिए एक सेब निकाला तो सड़ा हुआ था. 1 रुपये के आकार का छिलका गल गया था. ಬೆಳಗ್ಗೆ ಲೇಖಕರು ನಾಷ್ಟ ಮಾಡಬೇಕೆಂದು ಕೈಕಾಲು ಮುಖ ತೊಳೆದುಕೊಂಡು ನಾಷ್ಟ ಮಾಡಲು ಕೂತರು. ಒಂದು ಸೇಬನ್ನು ತೆಗೆದು ನೋಡಿದಾಗ ಅದು ಕೊಳೆತು ಹೋಗಿತ್ತು. 1 ರೂಪಾಯಿ ಆಕಾರದಷ್ಟು ಅದರ ಸೊಪ್ಪೆ ಕೊಳೆತು ಹೋಗಿತ್ತು. समझा रात को दुकानदार ने देखा न होगा. दूसरा निकाला मगर यह आधा सड़ा हुआ था. ಲೇಖಕರು ತಿಳ್ಕೊಂಡ್ರು, ನಾನು ಹಣ್ಣು ಖರೀದಿಸಬೇಕಾದ್ರೆ ರಾತ್ರಿ ಆಗಿತ್ತಲ್ಲ, ಅದಕ್ಕೆ ದುಕಾನ್ದಾರನೇ ಅಂಗಡಿಗಾರನು ನೋಡಲಿಕ್ಕಿರಲಿಲ್ಲ ಎಂದು. 2ನೇ ಹಣ್ಣನ್ನು ತೆಗೆದು ನೋಡಿದಾಗ ಅದು ಕೂಡ ಅರ್ಧ ಕೊಳೆತು ಹೋಗಿತ್ತು. अब संदेह हुआ, दुकानदार ने मुझे धोखा तो नहीं दिया है. तीसरा सेब निकाला, यह सड़ा तो न था मगर एक तरफ दबकर बिल्कुल पिचक गया था. ಲೇಖಕರಿಗೆ ಸಂದೇಹ ಉಂಟಾಯಿತು. ಅವರು ದುಕಾನ್ದಾರರು ನನಗೆ ಮೋಸನೆ ಮಾಡಿದ್ದಾರೆ ಎಂದು ಅವರಿಗೆ ಸಂದೇಹ ಸ್ಟಾರ್ಟ್ ಆಯಿತು. 3ನೇ ಸೇಬ್ ತೆಗೆದು ನೋಡಿದಾಗ ಅದು ಕೊಳೆತು ಹೋಗಿರಲಿಲ್ಲ, ಆದರೆ ಒಂದು ಕಡೆಗೆ ಪೂರ್ತಿ ಒಳಗೆ ಹೋಗ್ಬಿಟ್ಟಿತು. चौथा देखा, वह तो बेदाग था मगर उसमें एक काला सुराख था, जैसे अक्सर बेरों में होते हैं. कांटा तो भीतर वैसे ही दबे जैसे बेर में होते हैं. 4ನೇ ಹಣ್ಣನ್ನು ತೆಗೆದು ನೋಡುತ್ತಾರೆ. 4ನೇ ಹಣ್ಣಿಗೆ ಯಾವುದೇ ದಾಗಿರೋದಿಲ್ಲ, ಅದು ಕೊಳ್ತಿರಲಿಲ್ಲ, ಆದರೆ ಅದರ ಒಳಗೆ ಒಂದು ಕಪ್ಪು ರಂಧ್ರ ಇರುತ್ತದೆ. ಆ ಕಪ್ಪು ರಂಧ್ರ ನಾವು ಬುಗುರೆ ಹಣ್ಣಿನಲ್ಲಿ ನೋಡ್ತೀವಲ್ಲ, ಆ ಥರ ಒಂದು ಕಪ್ಪು ರಂಧ್ರ ಇರುತ್ತದೆ. एक सेब भी खाने लायक नहीं.
4 आने पैसे का इतना गम न हुआ जितना समाज के इस चारित्रिक पतन का। ಒಂದು ಕೂಡ ಸೇಬು ತಿನ್ನು ಹಾಗೆ ಇರಲಿಲ್ಲ. 4 ಆನೆಯ ಅವರಿಗೆ ಅಷ್ಟು ಏನೂ ಅನಿಸಿಲ್ಲ ಲೇಖಕರಿಗೆ. ಆದರೆ ಈ ಸಮಾಜದಲ್ಲಿ ಮಾರಾಟಗಾರರು ತಮ್ಮ ಪ್ರಾಮಾಣಿಕವನ್ನು ಕಳೆದುಕೊಂಡಿದ್ದಾರೆ ಎಂದು ಅವರಿಗೆ ದುಃಖವಾಯಿತು. दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ होता तो मैं उसको क्षमा के योग्य समझता. सोचता उसकी निगाह न पड़ी होगी, मगर चारों खराब निकल जाए, यह तो साफ धोखा है. ಲೇಖಕರು ಮನೆಗೆ ಬಂದು ನೋಡಿದ ತಕ್ಷಣ 4 ಹಣ್ಣುಗಳು ಕೊಳೆತು ಹೋಗಿದ್ದವು. ಲೇಖಕರು ಒಂದು ಹಣ್ಣನ್ನು ಕೊಳೆತು ಹೋಗಿದ್ದರೆ ಲೇಖಕರು ಅವನಿಗೆ ಕ್ಷಮೆ ಮಾಡ್ತಾ ಇದ್ರು. ಆದರೆ ಇಲ್ಲಿ 4ಕ್ಕೆ 4 ಹಣ್ಣುಗಳು ಕೊಳೆತು ಹೋಗಿವೆ ಅಂದರೆ ಇದು ಮೋಸನೇ ಆಗಿದೆ ಎಂದು ಹೇಳ್ತಾರೆ. मगर इस धोखे में मेरा भी सहयोग था. मेरा उसके हाथ में रुमाल रख देना मानो उसे धोखा देने की प्रेरणा थी. ಇದರಲ್ಲಿ ಲೇಖಕರ ಕೂಡ ಸಹಾಯವಿತ್ತು. ಲೇಖಕರು ಅಂಗಡಿಗಾರನ ಹತ್ತಿರ ತಮ್ಮ ರುಮಾಲನ್ನು ತೆಗೆದುಕೊಟ್ಟರು. ಅಂದರೆ ತೆಗೆದುಕೊಡುವುದಂದರೆ ಹಾಗೆ ಅವನಿಗೆ ಮೋಸ ಮಾಡೋದಕ್ಕೆ ಪ್ರೇರಣೆ ಕೊಡೋ ಥರ ಅಂತ ಹೇಳ್ತಿದ್ದಾರೆ ಇಲ್ಲಿ. उसने बांप लिया कि यह महाशय अपनी आँखों से काम लेने वाले जीव नहीं है और न इतने चौकस है कि घर से लौटाने आए. ಅಂಗಡಿಗಾರನಿಗೆ ಅರ್ಥವಾಯಿತು, ಈ ವ್ಯಕ್ತಿ ತಮ್ಮ ಕಣ್ಣಿನಿಂದ ಕೆಲಸ ಮಾಡೋದಿಲ್ಲ, ಅಂದರೆ ಚೆನ್ನಾಗಿ ಆಯ್ದುಕೊಂಡು ತಗೊಳ್ಳೋದಿಲ್ಲ, ಹಾಗೆ ಮನೆಗೆ ಹೋಗಿ ನೋಡಿದ ತಕ್ಷಣ ರಿಟರ್ನ್ ಮಾಡಲು ಬರೋದಿಲ್ಲ, ಅಷ್ಟು ಕೂಡ ಇವರು ಕಂಜೂಸಿಲ್ಲ ಎಂದು ಅಂಗಡಿಗಾರನಿಗೆ ಅರ್ಥವಾಯಿತು. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸ್ಸೆ ಅವಸರ ಮಿಲ್ತಾ ಹೇ. ವ್ಯಕ್ತಿ ಮೋಸ ಆವಾಗ ಮಾಡ್ತಾನೆ ಯಾವಾಗ ಅವನಿಗೆ ಅವಕಾಶ ದೊರೆಯುತ್ತದೆ. ಬೇಯಿಮಾನಿ ಕಾ ಅವಸರ ದೇನಾ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ ಸೆ, ಬೇಯಿಮಾನಿ ಮೇ ಸಹಯೋಗ ದೇನಾ ಹೇ. ಮೋಸದಲ್ಲಿ ಅವಕಾಶ ಮಾಡಿಕೊಡುವುದೆಂದರೆ ನಮ್ಮ ಆಳಸಿತನದಿಂದ ಆಗಿರಬಹುದು ಅಥವಾ ನಮ್ಮ ಅತಿಯಾದ ವಿಶ್ವಾಸತನದಿಂದಾಗಿರ್ಬೋದು ಅವರಿಗೆ ಮೋಸ ಮಾಡಲು ನಾವು ಸಹಾಯ ಮಾಡ್ದಂಗೆ ಆಗುತ್ತದೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचहरी या म्यूनसिपलिटी में चले जाएं, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाएंगे. ಯಾವುದಾದ್ರೂ ಥಾನೆ ಕಚೇರಿ ಮುನ್ಸಿಪಾಲ್ಟಿಗೆ ಹೋಗಿ ನಾವು ಈ ಥರ ಇವರ ವ್ಯವಹಾರ ನೋಡಿದ್ದೇವೆ ಅಂತ ಅಂದರೆ ಮುಂದೆ ಎಂಥ ಕೂಡ ಕಠಿಣವಾದ ಪರಿಸ್ಥಿತಿ ಬಂದರೂ ನಾವು ಅಲ್ಲಿ ಹೋಗೋದಿಲ್ಲ. ಯಾಕಂದರೆ ಅಷ್ಟೊಂದು ಅಲ್ಲಿ ದುರ್ವ್ಯವಹಾರಗಳು ನಡೀತಾ ಇವೆ. ಪಹಲೆ ऐसा नहीं था. व्यापारियों की साख बनी हुई थी. यो तोल में चाहे आधा छटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत न थी. ಮೊದಲು ಹೀಗಿರಲಿಲ್ಲ. ವ್ಯಾಪಾರಿಗಳು ತುಂಬ ಪ್ರಾಮಾಣಿಕರಾಗಿದ್ದರು. ತೂಕ ಮಾಡೋದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಾವು 5 ರೂಪಾಯಿ ಬದಲಿಗೆ ಅವರಿಗೆ 10 ರೂಪಾಯಿ ಕೊಟ್ಟು ಬಂದರೆ ನಮಗೆ ಚಿಂತೆ ಮಾಡೋದು ಬೇಕಾಗಿರಲಿಲ್ಲ. ಅವರ ಹತ್ತಿರ ನಮ್ಮ ಹಣ ಸುರಕ್ಷಿತ ಇರ್ತಾ ಇದ್ವು. मुझे याद है एक बार मैंने मुहर्रम के मेले में एक दुकानदार से 1 रुपये की रेवड़ी ली थी और पैसे की जगह अट्टानी दे आया था. ಲೇಖಕರು ತಮ್ಮ ಒಂದು ಪ್ರಸಂಗವನ್ನು ಹೇಳ್ತಿದ್ದಾರೆ. ಅವರು ಒಂದು ಜಾತ್ರೆಗೆ ಹೋಗಿದ್ದರು, ಮುಹರಂ ಜಾತ್ರೆಗೆ. ಅಲ್ಲಿ ಒಂದು ಅಂಗಡಿಯಲ್ಲಿ ರೇವಡಿ ಅಂದರೆ ಬೆಲ್ಲ ಮತ್ತು ಎಳ್ಳದಿಂದ ಮಾಡಿರೋ ಒಂದು ಸ್ವೀಟ್ ರೇವಡಿಯ 1 ಪೈಸೆಯ ರೇವಡಿಯ ತಗೊಂಡ್ರು. 1 ಪೈಸೆ ಬದಲಿಗೆ ಅವರು 58 रुपये 50 पैसे ಕೊಟ್ಟು ಬಂದರು. घर आकर जब अपनी भूल मालूम हुई तो दुकानदार के पास दौड़ा गया. ಮನೆಗೆ ಬಂದ ತಕ್ಷಣ ಅವರಿಗೆ ಅದು ನೆನಪಾಯಿತು. ನೆನಪಾದ ಮೇಲೆ ಅವರು ಮತ್ತೆ ಅದೇ ಅಂಗಡಿಗೆ ಹೋದರು. आशा नहीं थी कि वह आटा नहीं लौटाएगा, पर लेकिन उसने प्रसन्न चित्त से आटा नहीं लौटा दी और उल्टे मुझसे क्षमा मांगी. ಅವರಿಗೆ ಅನಿಸ್ತಾ ಇರಲಿಲ್ಲ ನಾನೀಗ ಹೋದ್ಮೇಲೆ ಅವನು ನನಗೆ ನನ್ನ ಹಣ ಕೊಡ್ತಾನೆ ಎಂದು. ಆದರೆ ಅಂಗಡಿಗಾರನು ಅತಿ ಪ್ರಸನ್ನದಿಂದ ಅವರಿಗೆ ಅವರ ಹಣ ಕೊಟ್ಟು ಅವರಿಗೆ ಕ್ಷಮೆ ಕೇಳ್ತಾನೆ.
यहाँ कश्मीरी सेब के नाम से सड़े हुए सेब भेजे जाते हैं। मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे। ಇಲ್ಲಿ ಕಾಶ್ಮೀರಿ ಸೇಬ್ ಎಂದು ಹೆಸರಿನಲ್ಲಿ ಕೊಳೆತೋಗಿರುವ ಹಣ್ಣುಗಳು ಕೊಡ್ತಾ ಇದ್ದಾರೆ. ಲೇಖಕರು ಹೀಗೆ ಬಯಸುತ್ತಿದ್ದಾರೆ. ಈ ಪಾಠವನ್ನು ಕೇಳಿದವರು, ಈ ಕಥೆಯನ್ನು ಕೇಳಿದವರು ನನ್ನ ಥರ ಬಾಜಾರದಲ್ಲಿ ಕಣ್ಣು ಮುಚ್ಕೊಂಡು ಹೋಗೋದಿಲ್ಲ, ಅಂದರೆ ಜಾಗರೂಕರಾಗಿರ್ತಾರೆ. ನಾವು ಜಾಗರೂಕರಾಗಿರಲಿಲ್ಲ ಅಂದರೆ ನಮಗೂ ಕೂಡ ಲೇಖಕರ ಥರ ಕಾಶ್ಮೀರಿ ಸೇಬ್ ಸಿಗಬಹುದು ಎಂದು ಹೇಳ್ತಾ ಲೇಖಕರು ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಿದ್ದಾರೆ. If you like this video, subscribe to our channel to get more videos. Thank you.